ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಮೇ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ವೃಶ್ಚಿಕ ರಾಶಿಯವರಿಗೆ ಮೇ 2026ರ ಮಾಸವು ಅಖಂಡವಾದಂತಹ ಧೈರ್ಯ ಸಾಹಸಗಳನ್ನು, ಉದ್ಯೋಗ ವಿಜಯಗಳನ್ನು ನೀಡುವಂತಹ ತಿಂಗಳಾಗಿರುತ್ತೆ. ಕಳೆದ ತಿಂಗಳಲ್ಲಿ ಇದ್ದಂತಹ ಮಾನಸಿಕ ಸಂಘರ್ಷಗಳೆಲ್ಲವೂ ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಲಗ್ನಾಧಿಪತಿಯಾದಂತಹ ಕುಜನು 6ನೇ ಮನೆಯಲ್ಲಿ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಮುಗಿಲೆತ್ತರಕ್ಕೆ ಏರಿಸುತ್ತೆ. ಕೋರ್ಟಲ್ಲಿ ಇರುವಂತಹ ಕೇಸ್ಗಳು ಅಥವಾ ಆಸ್ತಿ ವಿವಾದಗಳಲ್ಲಿ ನಿಮಗೆ ಅನುಕೂಲಕರವಾದಂತಹ ತೀರ್ಪುಗಳು ಬರ್ತವೆ. ಆದರೆ ಮೇ 15ರಂದು ಸೂರ್ಯನು 7ನೇ ಮನೆಗೆ ಮತ್ತು ಮೇ 14ರಂದು ಶುಕ್ರನು 8ನೇ ಮನೆಗೆ ಪ್ರವೇಶಿಸುವುದರಿಂದ ವ್ಯಾಪಾರ, ಕೌಟುಂಬಿಕ ವ್ಯವಹಾರಗಳಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಮೃದುವಾಗಿ ವರ್ತಿಸಬೇಕಾದಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸ್ನೇಹಿತರೆ, ಈಗ ನಾನು ಈ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ, ಕೆಲಸದಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಯಾವ ರೀತಿ ಇದೆ ಅಂತ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ವೃತ್ತಿ ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ಯಾವ ರೀತಿ ಇದೆ ಅಂತ ನೋಡೋಣ. ಉದ್ಯೋಗಸ್ಥರಿಗೆ ಈ ತಿಂಗಳು ಮರೆಯಲಾಗದಂತಹ ವಿಜಯವನ್ನು ತಂದುಕೊಡುತ್ತೆ. ತಿಂಗಳ ಪ್ರಥಮಾರ್ಧದಲ್ಲಿ ಕರ್ಮಾಧಿಪತಿ ಮತ್ತು ವೃತ್ತಿಕಾರಕನಾದಂತಹ ಸೂರ್ಯನು 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಮತ್ತು ಮೇ 11ರಂದು ಲಗ್ನಾಧಿಪತಿಯಾದಂತಹ ಕುಜನು ಕೂಡ 6ನೇ ಮನೆಯಲ್ಲಿ ಅಂದರೆ ಸೇವಾ ಸ್ಥಾನವಾಗಿರುತ್ತೆ. ಅದು ಸ್ವಕ್ಷೇತ್ರದಲ್ಲಿ ಸೇರುವುದು ಒಂದು ಅದ್ಭುತವಾದಂತಹ ರಾಜಯೋಗವನ್ನು ನೀಡುತ್ತೆ. ನೀವು ಕಚೇರಿಯಲ್ಲಿ ಏನು ಹೇಳ್ತೀರೋ ಅದೇ ಒಂದು ಶಾಸನವಾಗುತ್ತೆ. ನಿಮ್ಮನ್ನು ವಿರೋಧಿಸುವವರು ಮಾಡುವಂತಹ ಕುತಂತ್ರಗಳು ಅವರಿಗೆ ತಿರುಗುಬಾಣವಾಗುತ್ತೆ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಅಥವಾ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿ ಇರೋಂಥವ್ರಿಗೆ ನೀವು ಬಯಸಿದಂತಹ ಉದ್ಯೋಗ ಸಿಗುತ್ತೆ. ಬಡ್ತಿಯ ವಿಷಯದಲ್ಲಿ ಯಾರಾದರೂ ಅಡ್ಡಿಪಡಿಸಿದರೂ ಕೂಡ ನೀವು ಅದನ್ನು ಮೀರಿ ವಿಜಯವನ್ನು ಸಾಧಿಸಿ ಪ್ರಮೋಷನನ್ನು ಪಡ್ಕೊತೀರಾ. ಮೇ 15ರ ನಂತರ ಸೂರ್ಯನು 7ನೇ ಮನೆಯಲ್ಲಿ ಸಂಚರಿಸುವುದರಿಂದ ಸಮಾಜದಲ್ಲಿ ನಿಮಗೆ ಉತ್ತಮ ಹೆಸರು ಮತ್ತು ಪ್ರತಿಷ್ಠೆಗಳು ಸಿಗ್ತವೆ. ಈಗ ವ್ಯಾಪಾರ ಯಾವ ರೀತಿ ಇದೆ ಅಂತ ನೋಡೋಣ. ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ಲಾಭಾಧಿಪತಿಯಾದಂತಹ ಬುಧ ಮತ್ತು ಕರ್ಮಾಧಿಪತಿಯಾದಂತಹ ಸೂರ್ಯನು ಮೇ 15ರ ನಂತರ 7ನೇ ಮನೆಯಲ್ಲಿ ಅಂದರೆ ವ್ಯಾಪಾರ ಸ್ಥಾನದಲ್ಲಿ ಸೇರುವುದರಿಂದ ಹೊಸ ಕ್ಲೈಂಟ್ಗಳು, ಸರ್ಕಾರಿ ಅಥವಾ ದೊಡ್ಡ ಕಂಪನಿಗಳ ಪ್ರಾಜೆಕ್ಟ್ಗಳು ನಿಮಗೆ ಲಾಭದಾಯಕವಾಗ್ತವೆ. ನಿಮ್ಮ ವೃತ್ತಿಪರ ನೆಟ್ವರ್ಕು ಭಾರೀ ಪ್ರಮಾಣದಲ್ಲಿ ವಿಸ್ತರಿಸುತ್ತೆ. ಆದರೆ 7ನೇ ಮನೆಯಲ್ಲಿ ಕ್ರೂರ ಗ್ರಹವಾದ ಸೂರ್ಯನ ಪ್ರಭಾವದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆ ಉಂಟಾಗುವ ಅಪಾಯವಿದೆ. ಲಾಭಾಂಶ ಹಂಚಿಕೆಯಲ್ಲಿ ಅಥವಾ ಅಧಿಕಾರಿಗಳ ವಿಚಾರದಲ್ಲಿ ಒಬ್ಬರ ಮೇಲೊಬ್ಬರು ಪ್ರಾಬಲ್ಯವನ್ನು ಸಾಧಿಸಲು ನೋಡ್ತಾರೆ. ಪಾರದರ್ಶಕತೆ ಇಲ್ಲದೆ ಇದ್ದರೆ ವ್ಯಾಪಾರ ಸಂಬಂಧಗಳು ಹದಗೆಡ್ತವೆ. ಮೇ 14ರ ನಂತರ ಸಪ್ತಮಾಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋಬೇಕಾಗುತ್ತೆ. ಈಗ ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ತಿಂಗಳು ಆಕಸ್ಮಿಕ ಬೆಳವಣಿಗೆಗಳಿಂದ ಕೂಡಿರುತ್ತೆ. ಧನಾಧಿಪತಿಯಾದಂತಹ ಗುರು ಅಷ್ಟಮ ಸ್ಥಾನದಲ್ಲಿ ಅಂದರೆ 8ನೇ ಮನೆಯಲ್ಲಿ ಇದ್ದಾನೆ. ಇದರ ಜೊತೆಗೆ ಮೇ 14ರಂದು ವ್ಯಯ ಮತ್ತು ಸಪ್ತಮಾಧಿಪತಿಯಾದಂತಹ ಶುಕ್ರನು ಕೂಡ ಅಷ್ಟಮಕ್ಕೆ ಅಂದರೆ 8ನೇ ಮನೆಗೆ ಬರ್ತಾನೆ. ಈ ಅಷ್ಟಮ ಸ್ಥಾನದ ಗ್ರಹ ಸಂಯೋಗದಿಂದಾಗಿ ಇತರರ ಹಣ ನಿಮಗೆ ಒಲಿದು ಬರುತ್ತೆ. ಹಿಂದೆ ನಿಂತು ಹೋಗಿದ್ದ ಇನ್ಶೂರೆನ್ಸು ಅಥವಾ PF ಹಣ ಕೂಡ ಈ ಸಮಯದಲ್ಲಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. 6ನೇ ಮನೆಯಲ್ಲಿ ಬಲವಾದ ಕುಜನಿಂದಾಗಿ ನಿಮ್ಮ ಮೇಲಿರುವ ಬ್ಯಾಂಕ್ ಸಾಲಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಬೇಕಾದಂತಹ ಆರ್ಥಿಕ ಸಹಾಯ ನಿಮಗೆ ಸಿಗುತ್ತೆ. ಆದರೆ ಶೇರ್ ಮಾರ್ಕೆಟು ಅಥವಾ ಟ್ರೇಡಿಂಗ್ನಂತಹ ಊಹಾತ್ಮಕ ಹೂಡಿಕೆಗಳಿಗೆ ಈ ತಿಂಗಳು ಯಾವುದೇ ರೀತಿಯ ಅನುಕೂಲಕರವಾಗಿ ಇರೋದಿಲ್ಲ. ಹಾಗಾಗಿ ಭಾರಿ ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಹಾಗಾಗಿ ತುಂಬ ಯೋಚನೆ ಮಾಡಿ ಈ ಥರದ ವ್ಯವಹಾರವನ್ನು ಮಾಡೋದು ತುಂಬಾ ಒಳ್ಳೆಯದು. ಈಗ ಆರೋಗ್ಯ ಮತ್ತು ಕ್ಷೇಮ. ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಡಬಲ್ ಎನರ್ಜಿ ಬರುವಂತಹ ತಿಂಗಳು ಇದಾಗಿರುತ್ತೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಕುಜನು ಮೇ 11ರಂದು ರೋಗ ಶತ್ರುಸ್ಥಾನವಾದ 6ನೇ ಮನೆಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ಇರುವುದು ನಿಮ್ಮಲ್ಲಿ ಅದ್ಭುತವಾದಂತಹ ಪ್ರಾಣಶಕ್ತಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಹಳೆಯ ಕಾಯಿಲೆಗಳು ಅಥವಾ ದೀರ್ಘಕಾಲದ ನೋವುಗಳು ತಾವಾಗಿಯೇ ಗುಣಮುಖವಾಗ್ತವೆ. ದೈಹಿಕ ಶ್ರಮ ಮಾಡಲು ಬಹಳ ಉತ್ಸಾಹವನ್ನು ನೀವು ತೋರಿಸ್ತೀರ. ಆದರೆ 8ನೇ ಮನೆಯಲ್ಲಿ ಗುರು ಶುಕ್ರರ ಪ್ರಭಾವದಿಂದಾಗಿ
ಏಳನೇ ಮನೆಯಲ್ಲಿ ಸೂರ್ಯನಿಂದಾಗಿ ದೇಹದಲ್ಲಿ ವಿಪರೀತ ಉಷ್ಣ, ಮೂತ್ರಪಿಂಡಗಳ ಅಥವಾ ಯೂರಿನರಿ ಇನ್ಸ್ಪೆಕ್ಷನ್ಗಳು ಬರುವಂತಹ ಸಾಧ್ಯತೆಗಳು ಇದೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಹಾಗೆ ಜಂಕ್ ಫುಡ್ನಿಂದ ಸ್ವಲ್ಪ ದೂರ ಇರುವುದು ತುಂಬ ಒಳ್ಳೆಯದು. ಈಗ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ಕಳತ್ರ ಸ್ಥಾನವಾದ 7ನೇ ಮನೆಯಲ್ಲಿ ಮೇ 15ರಿಂದ ಸೂರ್ಯನು ಪ್ರವೇಶ ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಒಂದು ಪರೀಕ್ಷಾ ಸಮಯ ಎದುರಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ತೀವ್ರವಾದಂತಹ ವಾಗ್ವಾದಗಳು, ಪಟ್ಟು ಹಿಡಿಯುವಿಕೆ ಬರುತ್ತೆ. ಒಬ್ಬರು ತಗ್ಗಿದರೂ ಸಮಸ್ಯೆ ತಕ್ಷಣ ಬಗೆಹರಿಯುತ್ತೆ. ಪಂಚಮ ಸ್ಥಾನದಲ್ಲಿ ಅಂದರೆ ಸಂತಾನ ಸ್ಥಾನದಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ಮಕ್ಕಳ ಮೊಂಡುತನ ಅಥವಾ ಅವರ ಓದಿನಲ್ಲಿನ ಮಂದಗತಿ ನಿಮ್ಮನ್ನು ಆತಂಕಕ್ಕೆ ಈಡು ಮಾಡುತ್ತೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. 8ನೇ ಮನೆಯಲ್ಲಿ ಶುಕ್ರನಿಂದಾಗಿ ಜೀವನ ಸಂಗಾತಿಯ ಕಡೆಯವರ ಸಂಬಂಧಿಕರೊಂದಿಗೆ ಕೆಲವೊಂದಷ್ಟು ವ್ಯವಹಾರಗಳನ್ನು ನಡೆಸುವಂತಹ ಪರಿಸ್ಥಿತಿಗಳು ಬರ್ತವೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಇದು ಹೋರಾಡಿ ಗೆಲ್ಲುವಂತಹ ಸಮಯ. ವಿದ್ಯಾಸ್ಥಾನದಲ್ಲಿ ಅಂದರೆ 5ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಾಮಾನ್ಯ ಓದಿನಲ್ಲಿ ಸ್ವಲ್ಪ ಸೋಮಾರಿತನ, ಏಕಾಗ್ರತೆಯ ಕೊರತೆ ಕಂಡುಬರುತ್ತೆ. ಆದರೆ ಯಾರು ಮೆಡಿಸಿನ್, ಡಿಫೆನ್ಸು, ಲಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿದ್ಧವಾಗ್ತಿದ್ದೀರೋ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗ್ತಿದ್ದೀರೋ, ಅವರಿಗೆ 6ನೇ ಮನೆಯಲ್ಲಿರುವಂತಹ ಕುಜ ಮತ್ತು ಸೂರ್ಯ ಅದ್ಭುತವಾದಂತಹ ಶತ್ರು ಜಯವನ್ನು ಅಂದರೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ತಗೊಂಡು ರ್ಯಾಂಕ್ಗಳನ್ನು ಗಳಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಅದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಕೂಡ ನಿಮಗೆ ಅದೃಷ್ಟ ಒಲಿದು ಬರುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನೀವು ಸರಳವಾಗಿ ಅದನ್ನು ಅನುಸರಿಸ್ಬೋದು. 7ನೇ ಮನೆಯಲ್ಲಿ ಸೂರ್ಯನಿಂದ ಬರುವ ದಾಂಪತ್ಯ ದೋಷಗಳನ್ನು ನಿವಾರಿಸಿಕೊಂಡು 6ನೇ ಮನೆಯಲ್ಲಿರುವ ಲಗ್ನಾಧಿಪತಿ ಕುಜನ ಸಂಪೂರ್ಣ ಶಕ್ತಿಯನ್ನು ಪಡೆಯಲು ನೀವು ಈ ಪರಿಹಾರ ಕ್ರಮಗಳನ್ನು ಪಾಲಿಸ್ಬೋದು. ಮೊದಲಿಗೆ ಸೂರ್ಯ ಆರಾಧನೆ. ವೈವಾಹಿಕ ಜೀವನದಲ್ಲಿ ಮತ್ತು ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆ ಕಡಿಮೆಯಾಗಲು ಮೇ 15ರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಭಗವಾನನಿಗೆ ಆರ್ಘ್ಯವನ್ನು ಸಮರ್ಪಿಸಿ, ಹಾಗೆ ಆದಿತ್ಯ ಹೃದಯವನ್ನು ಪಠಿಸಿ. ಮೇ 15ರಿಂದನೇ ಅಂತಲ್ಲ, ನೀವು ಪ್ರತಿದಿನ ಕೂಡ ಇದನ್ನು ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪೂಜೆ. ನಿಮ್ಮ ಲಗ್ನಾಧಿಪತಿ ಕುಜನ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಲು ಅಂದರೆ ವಿಜಯಗಳತ್ತ ನೀವು ಅದನ್ನು ತಿರುಗಿಸ್ಕೊಳ್ಳೋದಕ್ಕೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯಾಷ್ಟಕ ಅಥವಾ ಹನುಮಾನ್ ಚಾಲೀಸವನ್ನು ಓದುವುದು ಒಳ್ಳೆಯದು. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ. 8ನೇ ಮನೆಯಲ್ಲಿರುವ ಗುರುವಿನ ಅನುಗ್ರಹವನ್ನು ಅಂದರೆ ಆಕಸ್ಮಿಕ ಧನಲಾಭದ ಅನುಗ್ರಹವನ್ನು ಪಡೆಯಲು ಪ್ರತಿ ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯನನ್ನು ಸ್ಮರಿಸುವುದು ತುಂಬ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.